Namaste everyone. Once again, welcome back to Mallikarjun Car Care. Before I start today's video, some of my friends have commented on my videos that you will explain things so well. Thank you for that love and support. You maybe felt like that, but I would like to correct that. I do explain things quite well, not so well. There's a lot of difference between quite well and so well. So I'll be trying to improve myself in this new world of technology. There is a lot of things to learn. Having Honda WRV, ನೋಡ್ಬೋದು Honda WRV. This is one of the world's best systematic car brands ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಫಿಟ್ ಆಗಿರೋ ಈಚ್ ಅಂಡ್ ಎವ್ರಿ ಪಾರ್ಟ್ ಇಂಟೀರಿಯರ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಮತ್ತೆ ಸ್ಮಾಲ್ ಥಿಂಗ್ಸ್, ಪವರ್ ಬಟನ್ ಕೂಡ ಫುಲ್ ಸಿಸ್ಟಮೆಟಿಕ್ ಆಗಿ ಫಿಟ್ ಡೆಂಟ್ ಆಗಿದೆ. ಸೊ ಈ ಡೆಂಟ್ನ ರಿಮೂವ್ ಮಾಡಿ ಪೇಂಟ್ ಮಾಡಿಕೊಡ್ಬೇಕು ವಾಪಸ್ಸು. ಡೈವರ್ ಡೋರ್ದು ಇಲ್ಲಿ ಕೂಡ ಪ್ಯಾಚಪ್ ವರ್ಕ್ ಇದೆ, ನೋಡ್ಬೋದು ನೀವು. ಇಲ್ಲಿ ಸ್ಕ್ರ್ಯಾಚ್ ಇದೆ, ಕೆಳಗಡೆ ಮತ್ತೆ ಡೆಂಟ್ ಇದೆ, ಮತ್ತು ಇಲ್ಲೊಂದು ಹೋಲ್ ಬಿದ್ದುಬಿಟ್ಟಿದೆ, ರಸ್ಟ್ ಹಿಡಿದಿದೆ ಫುಲ್ಲು ಮೆಟಲ್ಲು. ಸೊ ಇದನ್ನು ಕಟ್ ಮಾಡಿ ರೀಅಟ್ಯಾಚ್ ಮಾಡಬೇಕು. ಕವರು ಗಾರ್ಡು ಆಯಿಲ್ ಲೀಕೇಜ್ ಆಗ್ತಿದೆ. ಸೊ ಕಸ್ಟಮರ್ ಕಂಪ್ಲೇಂಟ್ ಮೇನ್ಲಿ ಇದೆ ಹೇಳಿದ್ದಾರೆ. ಸೊ ಆಯಿಲ್ ಕಮ್ಮಿ ಆಗ್ತಿದೆ, ಅಂದರೆ ಮತ್ತೆ ಟಾಪ್ ಅಪ್ ಮಾಡಬೇಕಾಗಿ ಬರ್ತಿದೆ ಅಂತ. ಸೊ ಫಸ್ಟ್ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಜನರಲ್ ಸರ್ವಿಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಆಯಿಲ್ ಫಿಲ್ಟರ್ಲಿ ಲೀಕೇಜ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಮೈನರ್ ಇದೆ, ನೋ ಪ್ರಾಬ್ಲಮ್, ಟೆನ್ಷನ್ ಏನಿಲ್ಲ. ಸೊ ಆಯಿಲ್ ಫಿಲ್ಟರ್ ಮತ್ತು ಅದರ ಓವರಿಂಗ್ ಚೇಂಜ್ ಮಾಡಿ ಜನರಲ್ ಸರ್ವಿಸ್ ಮಾಡೋಣ. ನೋಡ್ಬೋದು ಹಳೆ ಏರ್ ಫಿಲ್ಟರ್ ಎಷ್ಟು ಡಸ್ಟ್ ಇದೆ ಅಂತ ಒಳಗಡೆ, ಫುಲ್ ಡಸ್ಟ್ ಇದೆ. ನಾವು ಮೆಟಲ್ನ ಸ್ಟ್ರೈಟ್ ಮಾಡೋಕ್ಕೆ ನೋಡ್ತೀವಿ 99% ಆಲ್ಮೋಸ್ಟ್. ಪುಟ್ಟಿ ಜಸ್ಟ್ ಫಿನಿಶಿಂಗ್ ಮಾತ್ರ ಯೂಸ್ ಮಾಡ್ತೀವಿ. ಪುಟ್ಟಿಲಿ ಕವರಪ್ ಮಾಡ್ಕೊಂಡ್ರೆ ಕೆಲಸ ಕರೆಕ್ಟಾಗಿ ಬರೋದಿಲ್ಲ, ಅದು ಫಿನಿಶಿಂಗು. ಮತ್ತೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಸ್ಪೆಸಿಫಿಕ್ ಟೂಲ್ಸ್ನ ಯೂಸ್ ಮಾಡ್ತೀವಿ ಎಡ್ಜಸ್ಗೆ. ಈ ಥರ ಸ್ಪೆಸಿಫಿಕ್ ಟೂಲ್ಸ್ ಯೂಸ್ ಮಾಡೋದ್ರಿಂದ ಎಡ್ಜಸ್ ಫಿನಿಶಿಂಗ್ ಸ್ಮೂತ್ ಆಗಿ ಬರುತ್ತೆ, ಮತ್ತು ಅಕ್ಯುರೇಟ್ ಆಗಿ ಬರುತ್ತೆ. ಇವಾಗ ಮೆಟಲ್ನ ಹೀಟ್ ಮಾಡ್ತಾ ಇದೀವಿ, ಅಂದರೆ ಹಾರ್ಡ್ ಮಾಡ್ತಾ ಇದೀವಿ. ಇದನ್ನ ಶ್ರಿಂಕ್ ಮೋಡ್ ಅಂತ ಕರಿತೀವಿ ನಾವು ಡೆಂಟ್ ಪುಲ್ಲರಲ್ಲಿ. ಈ ಥರ ಮಾಡೋದ್ರಿಂದ ಮೆಟಲ್ ಹಾರ್ಡ್ ಆಗುತ್ತೆ. ಸೊ ಡೆಂಟ್ ಆಗಿರೋ ಮೆಟಲ್ ಒಳಗಡೆ ಹೋಗಿರುತ್ತಲ್ಲ, ಸೊ ಅದು ವೀಕ್ ಆಗಿರುತ್ತೆ. ಸೊ ಈ ಥರ ಹಾರ್ಡ್ ಮಾಡೋದ್ರಿಂದ ಮತ್ತೆ ವಾಪಸ್ಸು ಸ್ವಲ್ಪ ಡ್ಯಾಮೇಜಲ್ಲಿ ಇಲ್ಲ ಸ್ವಲ್ಪ ಏನಾದರೂ ಅದಕ್ಕೆ ಟಚ್ ಆದರೆ ಮತ್ತೆ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ. ಆ ಥರ ಒಳಗಡೆ ಹೋದರೆ ಪೇಂಟ್ ಬ್ರೇಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಪ್ರಾಬ್ಲಮ್ ಬರಬಾರ್ದು ಅಂತ ಈ ಥರ ಹಾರ್ಡ್ ಮಾಡ್ತೀವಿ ಮೆಟಲ್. ನೋಡ್ಬೋದು ನೀವು ಎಡ್ಜಸ್ ಯಾವ ಥರ ಅಕ್ಯುರೇಟಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ ಅಂತ. ಮತ್ತು ಇಲ್ಲೊಂದಿದೆ ಡೋರ್ದು, ನೋಡ್ಬೋದು ಫುಲ್ ಸ್ಮೂತ್ ಆ್ಯಂಡ್ ಅಕ್ಯುರೇಟ್ ಫಿನಿಶಿಂಗ್ ಇದೆ. ಫುಲ್ ಲೈನಿಂಗ್ ನೋಡ್ಬೋದು ನೀವು, ಮತ್ತು ಇದು ಕೂಡ ಲೈನಿಂಗು ಎಕ್ಸಾಕ್ಟಾಗಿ ಬಂದಿದೆ. ಸೊ ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ಅ ಪರ್ಫೆಕ್ಟ್ ವರ್ಕ್ ಪ್ರಾಸೆಸ್ಸು. ನಮ್ಮ ಹತ್ರ ಇದೇ ಥರ ಸ್ಟ್ಯಾಂಡರ್ಡ್ ಪ್ರಾಸೆಸ್ಸಲ್ಲೇ ಕೆಲಸ ಆಗೋದು, ವಿತ್ ಅಕ್ಯುರೇಟ್ ಆ್ಯಂಡ್ ಪರ್ಫೆಕ್ಷನು. ಮತ್ತು ಪೇಂಟಿಂಗ್ ಕೂಡ ಅಕ್ಯುರೇಟ್ ಮೆಜರ್ಮೆಂಟ್ಸ್, ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸಲ್ಲೇ ಮಿಕ್ಸಿಂಗ್ ಆಗೋದು ವಿತ್ ಸ್ಟ್ಯಾಂಡರ್ಡ್. Very good.